ರಾಜ್ಯದ ಖಜಾನೆ ಖಾಲಿಯಾಗಿದೆ ಅಂತ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾದರು. ಯಾವ ಕಲೆಕ್ಷನ್ಗೆ ಕಿಂಗ್ ಅಂತಂದ್ರೆ ವಿಜೇಂದ್ರ. ಯಾವ ಖಜಾನೆ ಖಾಲಿಯಾಗಿದೆ ಅಂತ ಹೇಳಬೇಕು. ವಿಜೇಂದ್ರಗೆ ಅನುಭವ ಇಲ್ಲ, ಬಾ ಅಸೆಂಬ್ಲಿಯಲ್ಲಿ ಮಾತನಾಡು. ಎಲ್ಲೋ ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಇರೋದಲ್ಲ. ಅವರ ಅಕೌಂಟ್ಗಳು ಟ್ರಾನ್ಸ್ಫರ್ಗಳನ್ನು ಬಿಚ್ಚಿಡಬೇಕಾ? ಅಪ್ಪನ ಹೆಸರನ್ನ ಇಳಿಸೋಕೆ ವಿಜೇಂದ್ರನೇ ಕಾರಣ, ಅದನ್ನ ಮರಿಬಾರ್ದು. ಅಸೆಂಬ್ಲಿಯಲ್ಲಿ ಇದೆಲ್ಲವನ್ನ ಮಾತನಾಡಲಿ ಅಂತ ಸವಾಲ್ ಹಾಕ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡ್ಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಒಬ್ಬ ಮಾತಾಡ್ಬೇಕಾದ್ರೆ ಬಹಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆಯ, ಯಾರ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ನೋಡಪ್ಪ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.